ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಆವೃತ್ತಿಯ 25ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಸೋಲೋ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ 9ನೇ ಸ್ಥಾನಕ್ಕೆ ಕುಸಿದಿದೆ. ಈ ಪಂದ್ಯದಲ್ಲಿ ಅಮೋಘ ಪ್ರದರ್ಶನ ನೀಡಿದ ಕೆಕೆಆರ್ 3ನೇ ಸ್ಥಾನಕ್ಕೆ ಏರಿದೆ. ಇನ್ನು ಈ ಪಂದ್ಯದಲ್ಲಿ ಬರೋಬ್ಬರಿ 2 ವರ್ಷಗಳಾದ ಮೇಲೆ ಚೆನ್ನೈ ತಂಡವನ್ನ ಧೋನಿ ಮುನ್ನಡೆಸಿದ್ರು. ಆದರೂ ಕೂಡ ತಂಡಕ್ಕೆ ಗೆಲುವು ತಂದುಕೊಡೋದಕ್ಕಾಗಲಿಲ್ಲ. ಹಾಗೆ ಸಿಎಸ್ಕೆ ಈ ಮ್ಯಾಚ್ನಲ್ಲಿ ಐಪಿಎಲ್ ಇತಿಹಾಸದಲ್ಲಿ ಹಿಂದೆಂದೂ ಮಾಡಿರದ ಕಳಪೆ ಸಾಧನೆಯನ್ನು ಕೂಡ ಮಾಡಿದೆ. ಈ ಪಂದ್ಯದಲ್ಲಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡೂ ವಿಭಾಗಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಕೆಕೆಆರ್ 8 ವಿಕೆಟ್ಗಳ ಭರ್ಜರಿ ಅಂತರದಿಂದ ಗೆದ್ದಿದೆ. ಧೋನಿ ನಾಯಕತ್ವದಲ್ಲಿ ಸಿಎಸ್ಕೆ ತಂಡ ಮತ್ತೆ ಗೆಲುವಿನ ಲಯಕ್ಕೆ ಮರಳುತ್ತೆ ಅಂತ ಅಂದ್ಕೊಂಡು ಚೆಪಾಕ್ನಲ್ಲಿ ಸೇರಿದ್ದ ಅಭಿಮಾನಿಗಳು ನಿರಾಸೆಗೊಳಗಾಗ್ಬಿಟ್ರು. ಈ ಪಂದ್ಯದಲ್ಲಿ ಸೋಲು ಮೂಲಕ ಸಿಎಸ್ಕೆ ತಂಡ ಐಪಿಎಲ್ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಸತತ 5 ಪಂದ್ಯಗಳನ್ನು ಸೋತ ಸಾಧನೆ ಮಾಡಿದೆ. ಹಾಗೆ ಚೆನ್ನೈನ ಚೆಪಾಕ್ ಅಂಗಳದಲ್ಲಿ ಹ್ಯಾಟ್ರಿಕ್ ಸೋಲು ಅನುಭವಿಸುವ ಮೂಲಕ ಇದೇ ಫಸ್ಟ್ ಟೈಮ್ ತವರಿನಲ್ಲಿ ಹ್ಯಾಟ್ರಿಕ್ ಸೋಲು ಅನುಭವಿಸಿದ ಬೇಡದ ದಾಖಲೆಯನ್ನು ಕೂಡ ಬರೆದಿದೆ. ಚೆಪಾಕ್ನಲ್ಲಿ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ಕೆಕೆಆರ್ ನಾಯಕ ರಹಾನೆ ಟಾಸ್ ಗೆದ್ದು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು. ಋತುರಾಜ್ ಬದಲಿಗೆ ತ್ರಿಪಾಠಿ ಹಾಗೆ ಮುಖೇಶ್ ಚೌಧರಿ ಬದಲಿಗೆ ಅನ್ಶುಲ್ ಕಾಂಬೋಜ್ ಅವರನ್ನ ಸಿಎಸ್ಕೆ ತಂಡಕ್ಕೆ ಸೇರಿಸಿಕೊಳ್ಳಲಾಯಿತು. ಸಿಎಸ್ಕೆ ಪರ ಆರಂಭಿಕರಾಗಿ ರಚಿನ್ ರವೀಂದ್ರ, ಡಿವೋನ್ ಕಾನ್ವೆ ಕಣಕ್ಕಿಳಿದ್ರು. ಆದರೆ ಫೇಲ್ಯೂರ್ ಆದ್ರು. ಬ್ಯಾಕ್ ಟು ಬ್ಯಾಕ್ 7 ವಿಕೆಟ್ಗಳನ್ನ ಕಳೆದುಕೊಂಡ ಮೇಲೆ ನಾಯಕ ಮಹೇಂದ್ರ ಸಿಂಗ್ ಧೋನಿ 9ನೇ ಆಟಗಾರನಾಗಿ ಮೈದಾನಕ್ಕೆ ಕಾಲಿಡ್ತಾರೆ. ಧೋನಿ ಕನಿಷ್ಠ 1 ಅಥವಾ 2 ಬೌಂಡ್ರಿಗಳನ್ನಾದರೂ ಬಾರಿಸಿ ಅಭಿಮಾನಿಗಳಿಗೆ ಸ್ವಲ್ಪ ಸಮಾಧಾನವನ್ನ ತಂದುಕೊಡ್ತಾರೆ ಅಂತ ಅಂದ್ಕೊಳ್ಳಾಗಿತ್ತು. ಆದರೆ ಧೋನಿ 4 ಬಾಲ್ ಫೇಸ್ ಮಾಡ್ತಾರೆ. ಕೇವಲ 1 ರನ್ ಗಳಿಸಿ ಸುನಿಲ್ ನರೇನ್ ಎಸೆತದಲ್ಲಿ ಔಟ್ ಆಗಿ ಪೆವಿಲಿಯನ್ ಕಡೆ ಹೋಗ್ತಾರೆ. ಒಟ್ಟಿನಲ್ಲಿ ಧೋನಿಯ ಫೇಲ್ಯೂರ್ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಬಹಳಷ್ಟು ಮಂದಿಗೆ ಅಸಮಾಧಾನ ಇದೆ. ಸಿಎಸ್ಕೆ ಸೋಲಿಗೆ ಧೋನಿಯೇ ಕಾರಣ ಅಂತ ಸ್ವತಃ ಸಿಎಸ್ಕೆ ಫ್ಯಾನ್ಗಳೇ ಹೇಳ್ತಿದ್ದಾರೆ. ಇನ್ನಾದರೂ ಧೋನಿ ರಿಟೈರ್ ಆಗೋದು ಒಳ್ಳೇದು, ಬೇರೆಯವರಿಗೆ ಅವಕಾಶವನ್ನ ಕೊಡೋದು ಒಳ್ಳೇದು ಅಂತ ಮಾತನಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸಿಎಸ್ಕೆ ಸೋಲಿಗೆ ಮೇನ್ ರೀಸನ್ ಬ್ಯಾಟರ್ಸ್ಗಳ ವೈಫಲ್ಯ ಅಂತಾನೆ ಹೇಳಲಾಗ್ತಾ ಇದೆ. ಕೆಟ್ಟ ದಾಖಲೆಯನ್ನೇನೋ ಬರೆದಿದೆ. ಬಟ್ ಮುಂದಿನ ದಿನಗಳಲ್ಲಿ ಪುಟಿದೇಳುತ್ತಾ, ಕಂಬ್ಯಾಕ್ ಮಾಡುತ್ತಾ ಕಾದು ನೋಡಬೇಕು.